ಕೊನೆಗೂ ರಾಮಾಯಣ ಸಿನಿಮಾದ ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ದಂತಹ ಜನರಿಗೆ ಒಂದು ಖುಷಿ ಸುದ್ದಿ ಬಂದಿದೆ. ಇವತ್ತು ಹನುಮ ಜಯಂತಿ. ಇವತ್ತಿನ ದಿನ ರಾಮಾಯಣ ಸಿನಿಮಾದಿಂದ ರಾಮ ಎಂಬ ಗ್ಲಿಮ್ಸ್ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಇಂಡಿಯಾಸ್ ಮೋಸ್ಟ್ ಅವೈಟೆಡ್ ಸಿನಿಮಾ ಇದಾಗಿದ್ದು, ಇದರ ರಾಮ ಗ್ಲಿಮ್ಸ್ ನೋಡಿ ನಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಈ ಒಂದು ಗ್ಲಿಮ್ಸ್ ರಿವ್ಯೂನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ರಣಬೀರ್ ಕಪೂರ್ ರವರ ರಾಮನ ಪಾತ್ರವನ್ನ ಮಾತ್ರ ಮೈನ್ ಫೋಕಸ್ ನಲ್ಲಿಟ್ಟು ರಾಮನ ಹೊಗಳಿಕೆಗಳೊಂದಿಗೆ ಈ ಟೀಸರ್ ಅನ್ನ ಪ್ರೆಸೆಂಟ್ ಮಾಡಲಾಗಿದೆ. ಎಲ್ಲದಕ್ಕಿಂತಲೂ ಮೊದಲು ಕಣ್ಣನ್ನ ಸೆಳೆದಿದ್ದು ಇಲ್ಲಿನ ವಿಜುವಲ್ಸ್. ಒನ್ ಆಫ್ ದ ಬಿಗ್ಗೆಸ್ಟ್ VFX ಕಂಪನಿಯಾದಂತಹ DNEG ಅವರ ಕೈ ಚಳಕ ಈ ಟೀಸರ್ ನಲ್ಲಿ ಎದ್ದು ಕಾಣಿಸ್ತಾ ಇದೆ. ಪ್ರತಿ ಫ್ರೇಮ್ ನ ವಿಜುವಲ್ಸ್ ಏನೋ ಸೂಪರ್ ಆಗಿದೆ. ಅದನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ರು. ಬಟ್ ಅಲ್ಲಿ ಕಂಡು ಬಂದಂತಹ ಡೀಟೇಲಿಂಗ್ ನೋಡಿ ನಾನ್ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿದ್ದೀನಿ. ಅರಮನೆಯ ಶಾಟ್ ಗಳಾಗಿರ್ಬೋದು, ರಥದ ಆ ಒಂದು ಸೀಕ್ವೆನ್ಸ್ ಆಗಿರ್ಬೋದು, ಈ ಎಲ್ಲಾದ್ರಲ್ಲೂ ವಿಜುವಲ್ ಡೀಟೇಲಿಂಗ್ ತುಂಬಾನೇ ಚೆನ್ನಾಗಿದೆ ಅಂಡ್ ಸಖತ್ ಎಫರ್ಟ್ ಕೂಡ ಹಾಕಲಾಗಿದೆ ಅನ್ನೋದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಒಂದ್ ಕಡೆ ಇದು ದೊಡ್ಡ ಪ್ಲಸ್ ಆದ್ರೆ, ಇನ್ನೊಂದ್ ಕಡೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣಲ್ವಲ್ಲ, ಸ್ವಲ್ಪ ಕಾರ್ಟೂನಿಶ್ ಆಗಿದೆಯಲ್ಲ ಅಂತ ಕೂಡ ಕೆಲವರಿಗೆ ಅನ್ಸೋದು ಸಹಜಾನೆ. ಗ್ರಾಫಿಕ್ಸ್ ಇಲ್ಲದೆ ರಿಯಲಿಸ್ಟಿಕ್ ಆಗಿ ಎಲ್ಲವನ್ನ ಚಿತ್ರೀಕರಣ ಮಾಡೋದು ಕ್ಲೋಸ್ ಟು ಇಂಪಾಸಿಬಲ್. ಹಾಗಾಗಿ ಗ್ರಾಫಿಕ್ಸ್ ಅಲ್ಲಿ ಈ ಉತ್ತಮ ಕ್ವಾಲಿಟಿಯನ್ನ ಅಚೀವ್ ಮಾಡೋದಕ್ಕೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು. ಸಿನಿಮಾದ 2 ಭಾಗಗಳ ಬಜೆಟ್ ಪ್ರೊಡ್ಯೂಸರ್ ರಿವೀಲ್ ಮಾಡಿರೋ ಹಾಗೆ 4,000 ಕೋಟಿ. ಸೊ ಆ ಬಜೆಟ್ ಗೆ ಜಸ್ಟಿಫೈಡ್ ಆಗಿ ವಿಜುವಲ್ಸ್ ಕಾಣ್ತಾ ಇದೆ. ಸಿನಿಮಾದಲ್ಲಿ ಹೇಗ್ ಮೂಡ್ ಬಂದಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಟೀಸರ್ ನಲ್ಲಿ ಪ್ರಭು ಶ್ರೀ ರಾಮನನ್ನ ಪ್ರೆಸೆಂಟ್ ಮಾಡಿರುವಂತಹ ವಿಧಾನ ತುಂಬಾ ಸಾಲಿಡ್ ಆಗಿತ್ತು. ಗ್ಲಿಮ್ಸ್ ನ ಲೆವೆಲ್ ಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ತೋರಿಸಲಾಗಿದೆ ಅಂಡ್ ಸರ್ಪ್ರೈಸಿಂಗ್ಲಿ ಟೀಸರ್ ನಲ್ಲಿ ಯಾವುದೇ ಡೈಲಾಗ್ಸ್ ಇರ್ಲಿಲ್ಲ. ಇನ್ನು ಈ ಗ್ಲಿಮ್ಸ್ ಗೆ ಆಕ್ಚುಯಲ್ ಜೀವ ತುಂಬಿರೋದು ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್. ಈ ಹಿಂದೆ ಬಿಟ್ಟಿದ್ದಂತಹ ಅನೌನ್ಸ್ಮೆಂಟ್ ವಿಡಿಯೋನಲ್ಲೇ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲರನ್ನ ಇಂಪ್ರೆಸ್ ಮಾಡಿತ್ತು. ಅಂಡ್ ಇಲ್ಲಿ ಇಂಡಿಯಾಸ್ ಫೈನೆಸ್ಟ್ ಅಂಡ್ ವರ್ಲ್ಡ್ಸ್ ಫೈನೆಸ್ಟ್ ಕಂಪೋಸರ್ ಸೇರಿದ್ರೆ ಯಾವ ಪ್ರಾಡಕ್ಟ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ಖಂಡಿತ ಅಂತದ್ದೇ ಪ್ರಾಡಕ್ಟ್ ನಮ್ಗೆ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಇನ್ನು ರಣಬೀರ್ ಕಪೂರ್ ಅವರ ಕಡೆಗೆ ಬರೋದಾದ್ರೆ, ಈ ಒಂದು ಗ್ಲಿಮ್ಸ್ ನೋಡಿದ ನಂತರ ಆ ಒಂದು ರೋಲ್ಗೆ ಇವರು ಕಂಪ್ಲೀಟ್ ನ್ಯಾಯವನ್ನ ಒದಗಿಸಿ ಕೊಡ್ತಾರೆ ಅಂತ ಖಂಡಿತ ಹೇಳ್ಬೋದು. ಅವರ ಲುಕ್, ಮ್ಯಾನರಿಸಮ್ಸ್ ಆಸ್ ಲಾರ್ಡ್ ರಾಮ ತಮ್ಮನ್ನ ಅವರು ಕ್ಯಾರಿ ಮಾಡಿರುವಂತಹ ವಿಧಾನ ಆನ್ ಪಾಯಿಂಟ್ ಇತ್ತು. ಇನ್ನು ನಮ್ಮ ದೇಶದಲ್ಲಿ ಒಂದು ವಾಡಿಕೆ ಇದೆ, ಒಂದು ಸಿನಿಮಾ ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ಒಳ್ಳೆ ಕ್ವಾಲಿಟಿಯಲ್ಲಿ ಮೂಡ್ ಬಂದಿದ್ರು ಅದರಲ್ಲಿ ತಪ್ಪನ್ನ ಹುಡುಕೋದು. ಚೆನ್ನಾಗಿರೋದನ್ನ ಸಹ ಸುಮಾರಾಗಿದೆ ಅನ್ನೋರು ಸಿಕ್ಕೇ ಸಿಗ್ತಾರೆ. ಬಟ್ ಇಲ್ಲಿ ಅದಕ್ಕೆ ಆಸ್ಪದ ಕಮ್ಮಿ ಇತ್ತು ಅಂತಾನೆ ಹೇಳ್ಬೋದು. ವಿಜುವಲಿ ಸಾಲಿಡ್ ಇದೆ, ಪ್ರೆಸೆಂಟೇಷನ್ ಎಕ್ಸ್ಪೆಕ್ಟೇಷನ್ ಅನ್ನ ಮ್ಯಾಚ್ ಮಾಡಿದೆ. ಇದರ ನಡುವೆನೂ ಒಂದಷ್ಟು ಜನ ಇದರಲ್ಲಿ ನೆಗೆಟಿವ್ ಅನ್ನ ಹುಡುಕ್ತಾರ ಅನ್ನೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇನ್ನು ಲಂಕಾಧಿಪತಿ ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ನಮ್ಮ ಯಶ್ ಅವರ ಒಂದೇ ಒಂದು ಶಾರ್ಟ್ ಕಂಡು ಬಂತು. ಅದರಲ್ಲೂ ಬ್ಯಾಕ್ ಶಾಟ್ ಲಿಟರಲಿ ಗೂಸ್ ಬಂಪ್ಸ್ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು. ಆ ಎಲಿವೇಶನ್ ನ ಇಲ್ಲಿಂದಾನೆ ಕೊಡ್ತಾ ಇರೋದು ಒಂಥರ ಕನ್ನಡಿಗರಾದ ನಮ್ಗೆ ಖುಷಿ ಕೊಡುತ್ತೆ. ಯಶ್ ಅವರ ಲುಕ್ ರಿವೀಲ್ ವಿಡಿಯೋಗೆ ಈಗ್ಲಿಂದಾನೆ ಎಕ್ಸೈಟ್ಮೆಂಟ್ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ಅನಿಸಿಕೆ ಈ ರಾಮ ಗ್ಲಿಮ್ಸ್ ನ ಕುರಿತು. ನೀವು ಈ ಗ್ಲಿಮ್ಸ್ ನ ನೋಡಿದ್ರ, ಏನ್ ಅನ್ಸ್ತು, ಏನನ್ನ ನೋಡಿ ಎಕ್ಸೈಟ್ ಆಗಿದ್ರಿ, ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.